ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ ಮತ್ತು ಗೀ ರೈಸ್ಗೆ ಚೆನ್ನಾಗಿರುತ್ತೆ. ನಾನು ಅರ್ಧ kg ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದನ್ನು ದಪ್ಪ ಸೈಜನ್ನು ಕಟ್ ಮಾಡ್ಕೊಳ್ಬೇಕು. ಇದೇ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ದಪ್ಪನೇ ಇರಬೇಕು. ಒಂದರಲ್ಲಿ 2 ಭಾಗ ಮಾಡಿ ಇದರೊಳಗಿನ ಮಧ್ಯದ ಬೀಜನ ತೆಗೆದು, ಈ ಮಧ್ಯದ ಬೀಜ ಕಿಡ್ನಿ ಸ್ಟೋನಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ತಿನ್ನಲಿಕ್ಕೂ ಆಗಲ್ಲ, ರುಚಿನೂ ಇರಲ್ಲ ಅಂಥೇಳಿ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದ್ರ ಬೀಜನ ತೆಗಿಬೇಕು. ಚಿಕ್ಕ ಮಕ್ಕಳಿಗೆ ಇದು ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಖಾರನೂ ಇರಲ್ಲ, ಕ್ರಂಚಿಯಾಗಿ ಇದು ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್. ಇದು ಇನ್ನೊಂದು ಜವಾರಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಒಂದು 2 ಈರುಳ್ಳಿ ತೊಗೊಂಡು ಅದರೊಳಗಿನ ತಿರುಳುಗಳನ್ನ ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಲೈಸನ್ನು ತೊಗೋಬೇಕು. ಈಗ ಈ ಎಲ್ಲ ತಿರುಳುಗಳನ್ನ ತೊಗೊಂಡು ಇದಕ್ಕೆ ಹಾಕೊಂಡು ನಾನು ಇದನ್ನು ಒಲೆ ಮೇಲಿಟ್ಟು 1-2 ಮಿನಿಟ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಗ್ಯಾಸ್ ಆನ್ ಮಾಡಿ 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಈ ಥರ ಫ್ರೈ ಮಾಡಬೇಕು ನಾವು. ಇದರೊಳಗಿನಿರುವ ನೀರಿನ ಅಂಶನೂ ಹೋಗುತ್ತೆ ಮತ್ತು ಕ್ರಂಚಿಯಾಗಿ ರುಚಿಯಾಗಿ ಬರುತ್ತೆ. ನೋಡಿ, 3 ಮಿನಿಟು ಮಧ್ಯಮ ಉರಿಯಲ್ಲಿ, ಈಗ ಸ್ವಲ್ಪ ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಹುರಿದ್ಕೊಳ್ಬೇಕು. ನೋಡಿ, ನೀರಿನ ಅಂಶ ಹೋಗ್ತಾ ಇದೆ. ಈಗ ಇದು ಚಪಾತಿ, ರೊಟ್ಟಿ, ಬಿಸಿ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ನಾನ್ ಮತ್ತು ಗೀ ರೈಸಿಗೂ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ನಾನು ಮನೆಯಲ್ಲಿ ಹೆಂಗೆ ಮಾಡ್ತೀನಿ ಹಂಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಈ ಥರ ನೋಡಿ ತೋರಿಸ್ತೀನಿ ರೀ. ಈ ಥರ ಇನ್ನೂ ಸ್ವಲ್ಪ ಹುರ್ಕೊಳ್ಬೇಕು. ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಇದು ಕೆಂಪಗಾದರೆ ಕ್ರಂಚಿಯಾಗಿ ರುಚಿಯಾಗಿರುತ್ತೆ ಇದು. ನೋಡಿ, ಈಗ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಇದು ಪಾತ್ರೆಯಲ್ಲಿ ನಾನು ಮಸಾಲೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಶೇಂಗಾ ಕಾಳು ಮತ್ತು ಸ್ವಲ್ಪ ಪುಟಾಣಿನ ತೊಗೊಂಡು ಚೆನ್ನಾಗಿ ಎಣ್ಣೆ ಹಾಕೋದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ಈಗ 1 ಈರುಳ್ಳಿನ ತೊಗೊಂಡು 1 ಟೊಮೆಟೊ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಜವಾರಿ ಬೆಳ್ಳುಳ್ಳಿ, 1 ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ಇದನ್ನೇ ಈಗ ಚೆನ್ನಾಗಿ ಎಣ್ಣೆ ಹಾಕೋದನ್ನೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಆದಮೇಲೆ ಈಗ ಇದು ಕೆಂಪನಿಗೆ ಬರ್ತಾ ಇದೆ ಅಂದಮೇಲೆ ಆಫ್ ಮಾಡ್ಬೇಕು ನಾವು. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ಇನ್ನೂ ಊರು ಬೆಚ್ಚಗೆ ಇದೆ ಇದು. ನೋಡಿ, ನೀರು ಹಾಕ್ದೇ ಈ ಥರ ರುಬ್ಕೊಂಡ್ಬನ್ನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೇ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು ಮತ್ತು ಮಸಾಲೆ ಪೌಡರ್ ಹಾಕೋತಿದ್ದೀನಿ. ಈಗ ಮಿಕ್ಸಿಗೆ ಹಾಕೊಂಡಿದ್ದೀನಿ ನಾನು. ಮಸಾಲಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ, ಈಗ ಎಣ್ಣೆ ಇಲ್ದೇ ಫ್ರೈ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಒಳಗೆ ಈ ಥರ ಹುರ್ಕೋದ್ರಿಂದ ಚೆನ್ನಾಗಿ ರುಚಿ ಹೆಚ್ಚಾಗುತ್ತೆ. ಈಗ ಸ್ವಲ್ಪ ಅರಿಶಿಣ ಪೌಡರು, ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನು ಜಾಸ್ತಿ ಮಸಾಲೆನೂ ಬೇಡ. ನೋಡಿ, ಶೇಂಗಾ, ಪುಟಾಣಿ, ಟೊಮೆಟೊ, ಈರುಳ್ಳಿ ಇನ್ನಷ್ಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮತ್ತೆ ತಿರ್ಗಾ ಉಳಿದಿದ್ದ ಮಸಾಲೆನೂ ಹಾಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು, ಗಟ್ಟಿ ಆಗ್ತಾಯಿದೆ ಅಂದರೆ ಸ್ವಲ್ಪ ತಿಳು ಮಾಡ್ಕೋಬೇಕು. ಬಿಸಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ 1-2 ನಿಮಿಷ ಕುದಿಸ್ಕೋಬೇಕು ನಾನು ಇದನ್ನು. ಈಗ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ತೀನಿ. ನೋಡಿ, ಈಗ ನೋಡಿ ಕುದ್ದಾಗಿದೆ. 2-3 ಮಿನಿಟ್ ಆದಮೇಲೆ ಎಣ್ಣೆ ಮೇಲೆ ಬಂದಿದೆ ಅಂದಮೇಲೆ ಚೆನ್ನಾಗಿ ಕುದ್ದಿದೆ ಇದು.
ಈಗ ನಾವು ಫ್ರೈ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ನೀರು ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊತ ನಾವು ಇದನ್ನು ಈ ಥರ ಕುದಿಸ್ಕೋಬೇಕು. ಗಟ್ಟಿ ಆಗ್ತಾಯಿದೆ ಅಂದರೆ ನಿಮಗೆ ಹಿಂಗೆ ಈ ಥರನೂ ಬೇಕಾದರೆ ತಿನ್ಬೋದು. ಸ್ವಲ್ಪ ರೊಟ್ಟಿಗಂತೂ ಅಂತಂದರೆ ಈ ಥರ ತಿಳು ಮಾಡ್ಕೊರಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ನೋಡಿ ಒಂದೇ 1 ಮಿನಿಟಿಗೆ ಕುದಿಸ್ಕೋಬೇಕು. ಇಲ್ಲರಿಗೆ ಅದು ಕ್ರಂಚಿ ಇರೋದು ಮತ್ತು ಸಾಫ್ಟ್ ಆಗಿಬಿಡತ್ತೆ. ನೋಡಿ ಈ ಥರ ಬರಬೇಕಿದು. ಈಗ ಚೆನ್ನಾಗಿದೆ ಇದು ನೋಡಿ, ಈ ಥರ ಆಗಬೇಕು. ಈ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ಯಾರು ಗೆಸ್ಟ್ ಬಂದರೆ ಈ ಥರ ಮಾಡಿ ಅವರಿಗೂ ಬಡಿಸ್ಬೋದು. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ರೊಟ್ಟಿ ಜೊತೆ ಸವಿಯಲು ರೆಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.